ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇಳೋಣ, ಕಲಿಯೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ ಕನ್ನಡ ಗಾದೆಗಳು ಮತ್ತು ಅದರ ಅರ್ಥನ. ನಮ್ಮ ಹಿರಿಯರು ಹೇಳಿದ ಈ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಅಡಗಿರುವ ದೊಡ್ಡ ಜೀವನ ಪಾಠಗಳು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗಾದರೆ ವಿಡಿಯೋ ಕೊನೆಯವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 10. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು 1000 ಮಾತಿನ ಸರದಾರ ಎಂದು ಸಹ ಕರೆಯುತ್ತಾರೆ. ಗಾದೆ 1. ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಕಿನ್ನರಿ ಎಂದರೆ ಕೊಳಲಿನಂತೆ ಹಿಂಪಾದ ಸ್ವರ ಹೊರಡಿಸುವ ಒಂದು ವಾದ್ಯ. ಇಂತಹ ಸುಂದರ ವಾದ್ಯವನ್ನು ಒಬ್ಬ ಹುಡುಗ ತನ್ನ ಮನೆಯಲ್ಲಿದ್ದ ಕೋಣದ ಎದುರು 1 ಗಂಟೆ ಬಾರಿಸಿದ. ಕೋಣದ ನಡವಳಿಕೆಯಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ. ಕೋಣ ತನಗೆ ಇರಿಸಿದ್ದ ಹುಲ್ಲನ್ನು ಮೇಯ್ತಲೇ ಇತ್ತು. ಅದರ ಗಮನ ಹುಲ್ಲಿನ ಮೇಲೆ ಮಾತ್ರ ಇತ್ತು. ಅದು ತನ್ನ ಪಾಡಿಗೆ ತಾನು ಇದ್ದು ಇಂತಹ ಸುಂದರವಾದ ನಾದಸ್ವರವನ್ನು ಕೇಳಲೇ ಇಲ್ಲ. ಅದಕ್ಕೆ ಆ ಸಂಗೀತ ಬೇಕಾಗಿರಲಿಲ್ಲ. ಯಾಕಂದರೆ ಅದೊಂದು ಕೋಣ. ಕೋಣದ ಮುಂದೆ ಸುಂದರವಾದ ಕಿನ್ನರಿಯನ್ನು ಬಾರಿಸುವುದು ಸಮಯವನ್ನು ಹಾಳು ಮಾಡುವುದಷ್ಟೇ, ಅದರಿಂದ ಏನೂ ಪ್ರಯೋಜನವಿಲ್ಲ. ಹಾಗೆಯೇ ಮೂರ್ಖರಿಗೆ, ಬುದ್ಧಿ ಇಲ್ಲದವರಿಗೆ ಬುದ್ಧಿವಾದವನ್ನು ಹೇಳಿದರೆ ಅವರು ಅದನ್ನು ಕೇಳಿಸಿಕೊಳ್ಳೋದಿಲ್ಲ, ಅದರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಬುದ್ಧಿ ಹೇಳುವುದರಲ್ಲಿ ವ್ಯಯಿಸಿದ ಶ್ರಮ ವ್ಯರ್ಥ. ಹೇಗೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದ್ರಿಂದ ಏನೂ ಬದಲಾಗಲಿಲ್ಲ, ಅದರಂತೆ ಬುದ್ಧಿಗೇಡಿಗಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳುವುದರಿಂದ ಏನೂ ಬದಲಾಯಿಸೋದಿಲ್ಲ. ತಿಳುವಳಿಕೆ ಇಲ್ಲದವರಿಗೆ ಬುದ್ಧಿ ಹೇಳುವುದು ವ್ಯರ್ಥ. ಬದಲಿಗೆ ಅವರು ನಮಗೆ ಯಾಕೆ ಬುದ್ಧಿ ಹೇಳುತ್ತಾರೋ ಎನ್ನೋ ಭಾವನೆ ಕೂಡ ಅವರಿಗೆ ಮೂಡಬಹುದು. ನಮ್ಮ ಕೆಲಸದಿಂದ ಯಾವ ಉಪಯೋಗವೂ ಇಲ್ಲದಿದ್ದಲ್ಲಿ ಈ ಗಾದೆಯನ್ನು ಪ್ರಯೋಗಿಸಬಹುದು. ನಾನೊಂದು ಕೆಲಸವನ್ನು ಶ್ರಮಪಟ್ಟು ತುಂಬ ಮುತುವರ್ಜಿಯಿಂದ ಮಾಡಿದರೂ ಅದು ಯಾರಿಗೂ ಉಪಯೋಗವಾಗಲಿಲ್ಲ ಎಂದರೆ, ಯಾರಿಗೂ ಪ್ರಯೋಜನವಾಗದಿದ್ದರೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಎನ್ನಬಹುದು. ಇದೇ ಈ ಗಾದೆ ಮಾತಿನ ಅರ್ಥ. ಇನ್ನು ಗಾದೆ ಮಾತು 2. ಬಾಯಿ ಇದ್ದವರು ಬರಗಾಲದಲ್ಲಿ ಬದುಕಿದರು, ಅಥವಾ ಬಾಯಿ ಇದ್ದವನು ಬರಗಾಲದಲ್ಲಿಯೂ ಬದುಕಿದ್ದ. ಈ ಗಾದೆಯ ವಿವರಣೆ ಏನಪ್ಪಾ ಅಂತ ಅಂದರೆ, ಚತುರತೆಯಿಂದ ಮಾತನಾಡುವ ಸಾಮರ್ಥ್ಯವಿರುವವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ, ಬರಗಾಲದಂತಹ ಸಂಕಷ್ಟದ ಸಮಯದಲ್ಲೂ ತಮ್ಮ ಜೀವನವನ್ನು ಸರಾಗವಾಗಿ ನಡೆಸಬಲ್ಲರು ಎಂಬುದೇ ಈ ಗಾದೆಯ ಮುಖ್ಯ ಅರ್ಥವಾಗಿದೆ. ಮಾತಿನ ಚಾತುರ್ಯವು ಮನುಷ್ಯನಿಗೆ ಸಿಕ್ಕಿದ ದೊಡ್ಡ ಶಕ್ತಿ. ಬರಗಾಲದಂತಹ ಸಂಕಷ್ಟ ಕಾಲದಲ್ಲಿ ಸಂಪನ್ಮೂಲಗಳು ಕೊರತೆ ಇದ್ದಾಗ ಬುದ್ಧಿವಂತಿಕೆಯಿಂದ ಮಾತನಾಡಿ ಇತರರ ನೆರವು ಪಡೆಯುವವರು ಅಥವಾ ಉಪಾಯದಿಂದ ಬದುಕುವವರು ಸುರಕ್ಷಿತವಾಗಿರುತ್ತಾರೆ. ಈ ಗಾದೆಯು ಕೇವಲ ಅತಿಯಾಗಿ ಮಾತನಾಡುವುದನ್ನಲ್ಲ, ಬದಲಿಗೆ ಸಂದರ್ಭಕ್ಕೆ ತಕ್ಕಂತೆ ಸಮಯೋಚಿತವಾಗಿ ಮಾತನಾಡಿ ಪರಿಸ್ಥಿತಿಯನ್ನು ನಿಭಾಯಿಸುವ ಜಾಣ್ಮೆಯನ್ನು ಎತ್ತಿ ತೋರಿಸುತ್ತದೆ. ನಾವು ನಮ್ಮ ಮಾತಿನ ಮೇಲೆ ಹಿಡಿತ ಹೊಂದಿರಬೇಕು ಮತ್ತು ಅದನ್ನು ಸರಿಯಾದ ಜಾಗದಲ್ಲಿ ಬಳಸಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ಒಳ್ಳೆಯ ಮಾತುಗಳನ್ನು ಸಂಕಷ್ಟ ಕಾಲದಲ್ಲಿ ದಾರಿದೀಪವಾಗುತ್ತದೆ. ಗಾದೆ ಮಾತು 3. ವಿದ್ಯೆಗೆ ವಿನಯವೇ ಭೂಷಣ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಪಂಡಿತನಾಗಿದ್ದರೂ ಅಥವಾ ಎಷ್ಟು ದೊಡ್ಡ ವಿದ್ಯೆ ಕಲಿತಿದ್ದರೂ ಆತನಲ್ಲಿ ವಿನಯ ಇಲ್ಲದಿದ್ದರೆ ಆ ವಿದ್ಯೆಗೆ ಬೆಲೆ ಇರುವುದಿಲ್ಲ. ಆಭರಣಗಳು ಹೇಗೆ ದೇಹಕ್ಕೆ ಅಂದ ನೀಡುತ್ತವೆಯೋ ಹಾಗೆ ವಿನಯವೂ ಕಲಿತ ವಿದ್ಯೆಗೆ ಶೋಭೆ ಅಥವಾ ಅಲಂಕಾರ ನೀಡುತ್ತದೆ. ವಿದ್ಯೆ ಕಲಿತಂತೆ ಮನುಷ್ಯನು ಜ್ಞಾನಿಯಾಗಬೇಕು. ಆದರೆ ಕೆಲವೊಮ್ಮೆ ವಿದ್ಯೆಯು ಅಹಂಕಾರವನ್ನು ತರುತ್ತದೆ. ನನಗೇ ಎಲ್ಲ ತಿಳಿದಿದೆ ಎಂಬ ಹಮ್ಮು ಬಂದರೆ ಅದು ವಿದ್ಯೆಯ ಉದ್ದೇಶವನ್ನೇ ಹಾಳು ಮಾಡುತ್ತದೆ. ವಿನಯವಂತ, ವಿದ್ಯಾವಂತನನ್ನು ಸಮಾಜವು ಗೌರವಿಸುತ್ತದೆ. ಮಾತು ಮತ್ತು ನಡತೆಯಲ್ಲಿ ಮೃದುತ್ವವಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದ ಸುಸಂಸ್ಕೃತ ಎನಿಸಿಕೊಳ್ಳುತ್ತಾನೆ. ನಮಗೆ ತಿಳಿದಿರುವುದು ಅಲ್ಪ, ತಿಳಿಯಬೇಕಾದದ್ದು ಬೆಟ್ಟದಷ್ಟಿದೆ ಎಂಬ ಅರಿವು ವಿನಯವಂತನಿಗೆ ಇರುತ್ತದೆ. ಈ ಗುಣವೇ ಆತನನ್ನು ಇನ್ನೂ ಹೆಚ್ಚು ಕಲಿಯಲು ಪ್ರೇರೇಪಿಸುತ್ತದೆ. ಮನುಷ್ಯನಿಗೆ ವಿದ್ಯೆ ಎಷ್ಟು ಮುಖ್ಯವೋ ಅದನ್ನು ಪ್ರದರ್ಶಿಸುವ ರೀತಿಯೂ ಅಷ್ಟೇ ಮುಖ್ಯ. ವಿದ್ಯೆಯ ಜೊತೆಗೆ ವಿನಯವನ್ನು ಬೆಳೆಸಿಕೊಂಡಾಗ ಮಾತ್ರ ಜೀವನದಲ್ಲಿ ಉನ್ನತ ಗುರಿ ತಲುಪಲು ಸಾಧ್ಯ. ಗಾದೆ ಮಾತು 4. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ಗಾದೆ ಮಾತಿನ ವಿವರಣೆ ಏನಪ್ಪಾ ಅಂತ ಅಂದರೆ, ಸಮಾಜದಲ್ಲಿ ಸ್ತ್ರೀ ಶಿಕ್ಷಣದ ಮಹತ್ವವನ್ನು ಸಾರುವ ಅತ್ಯಂತ ಅರ್ಥಪೂರ್ಣ ಗಾದೆ ಇದಾಗಿದೆ. ಒಂದು ದೇಶ ಅಥವಾ ಕುಟುಂಬದ ಪ್ರಗತಿಯಲ್ಲಿ ಮಹಿಳೆಯ ಪಾತ್ರ ಎಷ್ಟು ದೊಡ್ಡದು ಎಂಬುದನ್ನು ಇದು ನೆನಪಿಸುತ್ತದೆ. ಒಬ್ಬ ಪುರುಷ ವಿದ್ಯಾವಂತನಾದರೆ ಅದು ಅವನ ವೈಯಕ್ತಿಕವಾಗಿ ಬೆಳೆಯಬಹುದು. ಆದರೆ ಒಬ್ಬ ಮಹಿಳೆ ಶಿಕ್ಷಣ ಪಡೆದರೆ ಅವಳು ಇಡೀ ಕುಟುಂಬಕ್ಕೆ ಸಂಸ್ಕಾರ ಮತ್ತು ಜ್ಞಾನವನ್ನು ನೀಡುತ್ತಾಳೆ. ಇದು ಮನೆಯನ್ನೇ ಒಂದು ಶಾಲೆಯನ್ನಾಗಿ ಪರಿವರ್ತಿಸುತ್ತದೆ ಎಂಬುದು ಇದರ ಭಾವ. ತಾಯಿ ಮಗುವಿಗೆ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ.
ತಾಯಿ ವಿದ್ಯಾವಂತೆಯಾಗಿದ್ದರೆ ತನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಶಿಕ್ಷಣ, ಸಂಸ್ಕಾರ ಮತ್ತು ಶಿಸ್ತನ್ನು ಕಲಿಸಲು ಸಾಧ್ಯವಾಗುತ್ತದೆ. ಮಹಿಳೆಯು ಸುರಕ್ಷಿತಳಾದರೆ ಆರ್ಥಿಕವಾಗಿ ಸ್ವಾವಲಂಬಿಯಾಗುತ್ತಾಳೆ. ಇದು ಅವಳ ಕುಟುಂಬದ ಬಡತನವನ್ನು ಹೋಗಲಾಡಿಸಲು ಮತ್ತು ಸಮಾಜದಲ್ಲಿ ಸಮಾನತೆ ತರಲು ಸಹಾಯ ಮಾಡುತ್ತದೆ. ವಿದ್ಯಾವಂತ ಮಹಿಳೆ ತನ್ನ ಮುಂದಿನ ಪೀಳಿಗೆಯನ್ನು ಜ್ಞಾನವಂತರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಅವಳ ಕಲಿಕೆಯು ಕೇವಲ ಅವಳಿಗೆ ಮಾತ್ರ ಸೀಮಿತವಾಗದೆ ಇಡೀ ಸಮಾಜಕ್ಕೆ ಬೆಳಕಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಎಂದರೆ ಒಂದು ಸದೃಢ ರಾಷ್ಟ್ರವನ್ನು ನಿರ್ಮಿಸಿದಂತೆ. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯ. ಗಾದೆ ಮಾತು 5. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ಈ ಗಾದೆ ಮಾತಿನ ವಿವರಣೆ ಏನಪ್ಪಾ ಅಂತ ಅಂದರೆ, ಗಾದೆಗಳು ವೇದಗಳಷ್ಟೇ ಸತ್ಯವಾದವು. ಜೀವನದ ವಾಸ್ತವತೆಯನ್ನು ಮತ್ತು ಪರಿಶ್ರಮದ ಮಹತ್ವವನ್ನು ಈ ಗಾದೆ ಅತ್ಯಂತ ಸರಳವಾಗಿ ತಿಳಿಸುತ್ತದೆ. ಕೇವಲ ಮಾತುಗಳಿಂದ ಅಥವಾ ಮಂತ್ರ ಪಠಿಸುವುದರಿಂದ ಮರದಿಂದ ಮಾವಿನಕಾಯಿ ಬೀಳಲು ಸಾಧ್ಯವಿಲ್ಲ. ಯಾವುದೇ ಫಲಿತಾಂಶ ಬೇಕಿದ್ದರೂ ಅದಕ್ಕೆ ತಕ್ಕಂತೆ ಶ್ರಮ ಪಡಲೇಬೇಕು. ಬರೀ ಹಾರೈಕೆ ಅಥವಾ ಪವಾಡಗಳ ನಿರೀಕ್ಷೆಯಿಂದ ಕೆಲಸಗಳು ಪೂರ್ಣಗೊಳ್ಳುವುದಿಲ್ಲ ಎಂಬುದು ಈ ಗಾದೆಯ ಸಾರ. ಒಬ್ಬ ವ್ಯಕ್ತಿ ತನಗೆ ಹಸಿವಾದಾಗ ಕೇವಲ ಅಡುಗೆಯ ಬಗ್ಗೆ ಮಾತನಾಡುತ್ತಾ ಕುಳಿತರೆ ಹಸಿವು ನೀಗುವುದಿಲ್ಲ. ಅವನು ಅಡುಗೆ ಮಾಡಲೇಬೇಕು. ಹಾಗೆಯೇ ಯಶಸ್ಸು ಪಡೆಯಲು ಕಠಿಣ ದುಡಿಮೆ ಅಗತ್ಯ. ಜೀವನದಲ್ಲಿ ಗುರಿ ತಲುಪಲು ಯೋಜನೆಗಳು ಮತ್ತು ಕನಸುಗಳು ಮುಖ್ಯ. ಆದರೆ ಅವುಗಳನ್ನು ನನಸಾಗಿಸಲು ಕ್ರಿಯೆ ಬೇಕು. ಸೋಮಾರಿಗಳು ಕೆಲಸ ಮಾಡದೆ ಕೇವಲ ಅದೃಷ್ಟ ಅಥವಾ ಪವಾಡದ ಮೇಲೆ ನಂಬಿಕೆ ಇಡುತ್ತಾರೆ. ಆದರೆ ಅದು ಎಂದಿಗೂ ಫಲ ನೀಡುವುದಿಲ್ಲ. ಮಾತು ಬಂಡವಾಳವಾಗಬಾರದು, ಕೆಲಸವೇ ಬಂಡವಾಳವಾಗಬೇಕು. ಮರದ ಕೆಳಗೆ ಕುಳಿತು ಮಂತ್ರ ಹೇಳಿದರೆ ಕಾಯಿ ಸಿಗೋದಿಲ್ಲ. ಬದಲಿಗೆ ಮರ ಹತ್ತಬೇಕು ಅಥವಾ ಕಲ್ಲೆಸೆದು ಕಾಯಿಯನ್ನು ಪಡೆಯಬೇಕು. ಕಾಯಕವೇ ಕೈಲಾಸ ಎಂಬಂತೆ ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಇಟ್ಟು ಶ್ರಮ ವಹಿಸಿದರೆ ಮಾತ್ರ ಯಶಸ್ಸು ಸಾಧ್ಯ. ಮಂತ್ರ ಅಥವಾ ಹರಕೆಗಳು ಆತ್ಮವಿಶ್ವಾಸ ನೀಡಬಲ್ಲದೇ ಹೊರತು ಕೆಲಸವನ್ನು ಅವು ಮಾಡಲಾರವು. ನೋಡುದಲ್ವ ಸ್ನೇಹಿತರೆ, ಇವತ್ತಿನ ಈ 5 ಕನ್ನಡ ಗಾದೆ ಮಾತುಗಳು ಮತ್ತು ಅದರ ಅರ್ಥವನ್ನು. ಇವತ್ತಿನ ಈ ವಿಡಿಯೋದಲ್ಲಿನ ಗಾದೆ ಮಾತುಗಳು ನಿಮಗೆ ಉಪಯೋಗವಾಗಿವೆ ಎಂದು ಭಾವಿಸ್ತೇನೆ. ಇನ್ನೂ ಇಂತಹ ಕನ್ನಡ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮಗೆ ಇಷ್ಟವಾದ ಗಾದೆ ಯಾವುದು ಅಂತ ನಮಗೆ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.